ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಹಣ್ಸಿನ ಹಣ್ಣಿಂದ ಬನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣಗೆ ಹಚ್ಚಿಟ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ, ಏಕೆಂದರೆ ಒಂದು ಸ್ವಲ್ಪ ಹಣ್ಣಾಗಿರಬೇಕು. ಕಾಯಿ ಹಾಕಿದರೆ ಒಂಚೂರು ಚೆನ್ನಾಗಿರಲ್ಲ. ಫುಲ್ ಹಣ್ಣಾಗಿರೋದು ತೊಗೊಳ್ರಿ. ಅದನ್ನು ಬಿಡಿಸಿ ಪೀಸ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಅದಕ್ಕೆ ಏನೇನು ಬೇಕು ಅಂತ ರುಬ್ಬೇಕಲ್ವ, ಅದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ನೋಡೋಣ. ಇವಾಗ ನಾನು ಸಕ್ಕರೆ ತೊಗೊಂಡಿದ್ದೀನಿ, ಮೈದಾನಾದರೂ ಹಾಕ್ಬೋದು, ನೀವು ಗೋಧಿ ಹಿಟ್ಟಾದರೂ ಹಾಕೋಬೋದು, ನಿಮಗೆ ಯಾವುದು ಇಷ್ಟನೋ ಅದನ್ನು ಹಾಕೋಬೋದು. ಮತ್ತು ಮೊಸರು, ಒಂದೇ ಒಂದು ಚಿಟಿಕೆ ಸೋಡಾ ಅಷ್ಟೇ ಬೇಕಾಗಿರೋದು. ಇವಾಗ ನಾವು ರುಬ್ಬಕ್ಕೆ ಹಣ್ಸಿನ ಹಣ್ಣು ತೊಳೆ ನಾನೇನು ಬಿಡಿಸಿಟ್ಕೊಂಡಿದ್ದೀನಲ್ಲ ಅದನ್ನು ತೊಗೊಂಡು ಒಂದು ಸ್ವಲ್ಪ ಸಕ್ಕರೆನಾದರೂ ಹಾಕೊಳ್ರಿ, ಬೆಲ್ಲನಾದರೂ ಹಾಕೊಳ್ರಿ. ಯಾಕೆಂದರೆ ಇದು ಸ್ವೀಟ್ ಜಾಸ್ತಿ ಇತ್ತು, ಸ್ವಲ್ಪ ಸಕ್ಕರೆ ಹಾಕ್ಕೊಂತೀನಿ ನಾನು. ಇವಾಗ ಒಂದು ಸಲ ರುಬ್ಬಕ್ಕೆ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಹಾಕ್ಕೊಂಡು ರುಬ್ತಾಯಿದ್ದೀನಿ ನಾನು. ಹಣ್ಸಿನ ತೊಳೆದು ಫಸ್ಟ್ ಹಾಕ್ಕೊಂಡು ನೋಡಿ ಈ ಥರ ಎಲ್ಲದನ್ನು ಬಿಡಿಸಿಕ್ಕೊಂಡಿದ್ದೀನಿ. ಒಂದೇ ಸಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದೇ ಸಲ ಹಾಕ್ಕೊಂಡೆ. ಅಕಸ್ಮಾತ್ ಜಾಸ್ತಿ ಆಗೋರು ಸ್ವಲ್ಪ ಹಾಕ್ಕೊಂಡು ರುಬ್ಬೋದು. ಮತ್ತು ಒಂದು ಬೌಲ್ ಮೊಸರು ಹಾಕಿದ್ದೀನಿ, ಹುಳಿ ಬಂದಿರಬೇಕು ಆ ಥರ ಮೊಸರು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಕ್ಕರೆ, ಯಾಕಂದರೆ ಸ್ವೀಟ್ ಇತ್ತು ಹಣ್ಸಿನ ತೊಳೆ, ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ, 100 ಗ್ರಾಮ್ ಅಷ್ಟೇ. ನೀವು ಬೆಲ್ಲ ಬೇಕಾದರೆ ಸೇರಿಸ್ಕೋಬೋದು. ಇವಾಗ ಇದನ್ನು ನುಣ್ಣಗೆ ನೈಸಾಗಿ ರುಬ್ಕೋಬೇಕು. ಅದು ಒಂಚೂರು ಇದು ಕಾಣಬಾರ್ದು ಹಣ್ಸಿನ ತೊಳೆ ಅಂತ ಅಂದ್ಬಿಟ್ಟು. ಹಣ್ಸಿನ ತೊಳೆ ಬದಲಿಗೆ ನೀವು ಬಾಳೆಹಣ್ಣು ಹಾಕೋಬೋದು, ಮಾವಿನ ಹಣ್ಣು ಹಾಕೋಬೋದು, ಯಾವುದಾದ್ರೂ ಹಾಕೋಬೋದು. ನೋಡಿ ಈ ಥರ ಫುಲ್ಲು ನೈಸಾಗಿ ಬಂದಮೇಲೆ ಈ ಥರ ನೋಡಿ. ಅಂದರೆ ಜನ ಜಾಸ್ತಿ ಇದ್ದರು ಅಂತಂದ್ಬಿಟ್ಟು ನಾನು ಅಷ್ಟು ಹಾಕಿದ್ದೀನಿ. ನಿಮ್ಮಲ್ಲಿ ಕಡಿಮೆ ಜನ ಇದ್ರು ಅಂದರೆ ಅದರಲ್ಲಿ ಅರ್ಧ ತೊಗೊಳ್ರಿ. ಅದಕ್ಕೆ ಆಗೋವಷ್ಟು ಮೈದಾ ಹಾಕಿ, ಇಲ್ಲಾಂದರೆ ಗೋಧಿ ಹಿಟ್ಟಾದರೂ ಹಾಕೋಬೋದು. ಒಂದು ಚಿಟಿಕೆ ಸೋಡಾ ಅಷ್ಟು ಹಾಕ್ಕೊಂಡು ಚೆನ್ನಾಗಿ, ನೀರು ಹಾಕೋಂಗಿಲ್ಲ. ನಾವೇನು ರುಬ್ಬಿರ್ತೀವಲ್ಲ ಮೊಸರು ಮತ್ತು ಯಾವುದೇ ಹಣ್ಣಿಂದು, ಇವಾಗ ಬಾಳೆಹಣ್ಣಾಗಿರ್ಬೋದು, ಮಾವಿನ ಹಣ್ಣಾಗಿರ್ಬೋದು, ಹಣ್ಸಿನ ಹಣ್ಣಾಗಿರ್ಬೋದು, ಇದರಲ್ಲೇ ಒಂದು ಸ್ವಲ್ಪ, ಇವಾಗ ನಾವು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡಿರ್ತೀವಲ್ಲ, ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕದು. ನೋಡಿ ಅದು ಸ್ವಲ್ಪ ಇದಾಗೋವರೆಗೂ ಚೆನ್ನಾಗಿ ಮಿತ್ಕೋಬೇಕು. ಹಿಟ್ಟಿಗೆ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಬೇಕು. ನೋಡಿ ಈ ಥರ. ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು, ಜಾಸ್ತಿ ಬಂಬ್ಲಾಯಿತು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟು ಸೇರಿಸ್ಕೋಬೋದು. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ನೋಡಿ ನಿಮಗೆ ಎಷ್ಟು ಬೇಕು ಹಿಟ್ಟು ಅಷ್ಟೊಂದು ಸ್ವಲ್ಪ ಹಾಕ್ಕೊಂಡು ಮಿತ್ಕೋಬೋದು, ಅದರಲ್ಲೇನು ಪ್ರಾಬ್ಲಮ್ ಏನಾಗಲ್ಲ. ನೋಡಿ ಈ ಥರ. ಇದು ಕನಿಷ್ಠ ಪಕ್ಷ ಒಂದು 8 ಅವರ್ ಆದರೂ ನೆನೆಬೇಕು, ಆವಾಗಲೇ ಬನ್ಸ್ ಚೆನ್ನಾಗಿ ಬರೋದು. ಇಲ್ಲಾಂದರೆ ನಿಜವಾಗ್ಲೂ ಚೆನ್ನಾಗಿ ಬರೋಲ್ಲ. 8 ಅವರ್ ಆದರೂ ನಿಮಗೆ ಬಿಡಲೇಬೇಕು ಆ ಹಿಟ್ಟಿಂದ, ಆವಾಗಲೇ ನಿಮಗೆ ಅದು ಒಳಗಡೆ ಊದ್ಕೊಳ್ಳೋದು ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ. ನಾನು 8 ಅವರ್ ನೈಟೇ ಕಲಸಿ ಮಾಡಿದ್ರೆ ನೀವು ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡ್ಕೋಬೋದು. ನಾನು ನೈಟೇ ಕಲಸಿ ಮಾಡಿ ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡ್ಕೊಂಡಿದ್ದೆ. ನೋಡಿ ಈ ಥರ. ನೋಡಿ ಚೆನ್ನಾಗಿ ಮಿದ್ದಿ ಒಂದು ಅದಕ್ಕೆ ಬಂದಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಬಿಡೋಣ. 8 ಅವರು ನೆಂದಾದಮೇಲೆ ಅದಕ್ಕೆ ಚಟ್ನಿನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಅದಕ್ಕೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಮಿದ್ದಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ. ಅದಕ್ಕೆ ನೀರೇನು ಇದು ಮಾಡೋಂಗಿಲ್ಲ, ಬರೀ ಅದು ನಾವೇನು ಹಣ್ಣಿಂದಿಂದ ರುಬ್ಬಿರ್ತೀವಲ್ಲ ಅದರಲ್ಲೇ ನಾವು ಇಟ್ಟು ರುಬ್ಕೋಬೇಕಾಗುತ್ತೆ. ನೋಡಿ ಈ ಥರ ಮಾಡ್ಕೊತಾರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ. ನೋಡಿ ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಮೈದಾದಲ್ಲೂ ಚೆನ್ನಾಗಿರುತ್ತೆ. ಅದಕ್ಕೆ ಮೈದಾ ಹಿಟ್ಟು ಇತ್ತು ಅಂತಂದ್ಬಿಟ್ಟು ನಾನು ಮೈದಾದಲ್ಲೇ ಮಾಡ್ಕೊಂಡಿದ್ದೀನಿ. ನಿಮಗೆ ಅಕಸ್ಮಾತ್ ಮೈದಾ ಬೇಡ ಅಂತಂದರೆ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು. ನೋಡಿ ಈ ಥರ ಮಿದ್ದಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಕೈಗೆ ಮೆತ್ತುತ್ತೆ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆಲ್ಲ ಒಂಚೂರು ಎಣ್ಣೆ ಸವರಿ ಪ್ಲೇಟ್ ಮುಚ್ಚಿಬಿಡೋಣ. 8 ಅವರ್ ಆದಮೇಲೆ ನಾನು ಪ್ಲೇಟ್ನ ತೆಗಿತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗೈತೆ. ನೋಡಿ ತುಂಬ ಸಾಫ್ಟಾಗಿ ಬಂದಿತ್ತು. ಇವಾಗ ಚಟ್ನಿಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಒಂದು ಕಡೆ ಎಣ್ಣೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಚಟ್ನಿಗೆ ಕಾಯಿ ಚಟ್ನಿಲೇ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರೋದು. ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಕಡಲೆ ಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು ಇಷ್ಟನ್ನು ಹಾಕಿ ಚಟ್ನಿ ರೆಡಿ ಮಾಡ್ಕೊತೀನಿ. ಅಕಸ್ಮಾತ್ ಬರೀ ಕಾಯಿ ಚಟ್ನಿ ರೆಡಿ ಮಾಡ್ಕೊಂಡ್ರೆ ಪರವಾಗಿಲ್ಲ, ಬರೀ ಕಾಯಿ ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಸೈಡಿಗೆ ಇಟ್ಕೊಂಡಾದ್ಮೇಲೆ ಇವಾಗ ಹಿಟ್ಟು ನೆಂದಿರುತ್ತಲ್ಲ, ಹಿಟ್ಟು ನೀವು ಲಟ್ಟಣಿಗೆನಾದರೂ ಲಟ್ಟಿಸ್ಕೋಬೋದು. ಇಲ್ಲಾಂದರೆ ಕೈಯಲ್ಲೇ ಸ್ವಲ್ಪ ಹಿಂಗೆ ಇದ್ದರೆ ಸಾಕು. ಯಾಕೆಂದರೆ ನಾವು ಚಪಾತಿ ಅಷ್ಟೇನು ನಾವು ಇದು ಮಾಡ್ತಿಲ್ಲ, ಪೂರಿ ಸೈಜಲ್ಲಿ ಚಿಕ್ಕ ದಪ್ಪಗೆ ಬರಬೇಕು ನಿಮಗೆ. ತುಂಬ ನಾವು ಇದಾಗಿ ಸಣ್ಣಗೆ ಇದು
ಇದನ್ನು ಮಾಡ್ತೀವಿ ಅಂತಂದರೆ ಚೆನ್ನಾಗಿ ಬರೋಲ್ಲ, ಚಪಾತಿ ಥರ ಅದು ಗಟ್ಟಿಗೆ ಬಂದುಬಿಡುತ್ತೆ. ಇದು ತುಂಬ ದಪ್ಪಗೇ ಇರಬೇಕು ನೋಡಿ. ಈ ಥರ ಚಪಾತಿ ಅಷ್ಟು ಲಟ್ಟಿಸಿದ್ರೆ ನಮಗೆ ಕಲ್ ಬಂದುಬಿಡುತ್ತೆ, ಕಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಒಂದು ಅದಕ್ಕೆ ನಾವು ಇದು ಮಾಡ್ಕೊಳ್ಳೋಣ ನೋಡಿ. ಈ ಥರ ನೋಡಿ, ಈ ಥರ ಮಾಡ್ಕೊಂಡು ಒಂಚೂರು ಅದ್ರ ಮೇಲೆ ಎಣ್ಣೆ, ಬಿಸಿ ಎಣ್ಣೆ ಹಿಂಗೆ ಹಾಕ್ತಾಯಿದ್ರೆ ಅದು ಊದ್ಕೊಳ್ಳುತ್ತೆ, ಉಬ್ಬುತ್ತದು. ಅದು ನೀವು ಹಂಗೆ ಬಿಟ್ಟರೆ ಒಂಚೂರು ಇದಾಗುತ್ತೆ. ಅದಕ್ಕೆ ನಿಮಗೆ ಅದು ಹಾಕಿದ ತಕ್ಷಣ ಬಿಸಿ ಎಣ್ಣೆ ಮೇಲೆ ನೋಡಿ ಈ ಥರ ಹಿಂಗೆ ಹಾಕಿದ್ರೆ ಅದು ನೀಟಾಗಿ ಅದು ಉಬ್ಕೊಂಡು ಬರುತ್ತೆ ನೋಡಿ. ಈ ಥರ ಇವಾಗ ಉಲ್ಟಾ ಮಾಡೋಣ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬೈತೆ ಅಂತಂದ್ಬಿಟ್ಟು ನೋಡಿ. ಕಲ್ಲರು ಅಷ್ಟೇ ಎಷ್ಟು ಚೆನ್ನಾಗಿ ಬರ್ತಿದೆ. ಒಂದು ಲೈಟಾಗಿ ಒಂಚೂರು ಪ್ರೆಸ್ ಮಾಡಿದ್ರಾಯ್ತು, ಇಲ್ಲಾಂದರೆ ಎಣ್ಣೆನ ಮೇಲೆ ನೀವು ಅವಾಗ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಮೇಲೆ ನೋಡಿ. ಈ ಥರ ಇವಾಗ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ, ಇನ್ನೊಂದು ಅದೇ ಥರ ಆಯಿತಾ. ನೀಟಾಗಿ ಹಂಗೆ ಒಟ್ಟಿನಲ್ಲಿ ಇದು ದಪ್ಪನೇ ಹಾಕೋದು. ನೀವು ತೆಳ್ಳಗೆ ಲಟ್ಟಿಸ್ಕೊತೀವಿ ಅಂತಂದರೆ ಅದು ಒಂಥರ ಚಪಾತಿ ಥರ ಬಂದ್ಬಿಡುತ್ತೆ. ನಿಮ್ಗೆ ಎಷ್ಟು ದಪ್ಪನೋ ಅಷ್ಟು ಇದು ಮಾಡ್ಕೋಬೇಕು, ಆವಾಗಲೇ ಅದು ಬನ್ಸ್ ಥರ ಊದ್ಕೊಳ್ಳೋದು. ಒಳಗಡೆ ಸಾಫ್ಟಾಗಿ ಗೂಡು ಥರ ಚೆನ್ನಾಗಿ ಬೆಂದಿರುತ್ತೆ, ಒಳಗಡೆ ಎಲ್ಲನೂ ಬೆಂದಿರುತ್ತೆ. ಆದರೆ ನಾವು ಈ ಎಣ್ಣೆ ಚೆನ್ನಾಗಿ ಕಾಯೋವರೆಗೂ ಕಾಯಿಸಿ ಆಮೇಲೆ ಸಣ್ಣ ಮಾಡಬೇಕು, ಉರಿ ಸಣ್ಣ ಮಾಡ್ಕೊಂಡು ಆವಾಗ ನಮಗೆ ಬೇಯಿಸಿದ್ರೆ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ನಮಗೇನು ಕಲ್ಲರ್ ಬೇಕೋ ನೋಡಿ ಈ ಥರ ಕಲ್ಲರ್ ಸಿಗುತ್ತೆ ನಮಗೆ. ಇಲ್ಲಾಂದರೆ ಈಚೆಲ್ಲ ಸೀದೋಗಿರುತ್ತೆ, ಒಳಗಡೆ ಬೆಂದಿರೋದೆಲ್ಲ ಇಟ್ಟು ಹಂಗೆ ಇರುತ್ತೆ. ಅದಕ್ಕೋಸ್ಕರ ಸಣ್ಣ ಮಾಡ್ಕೊಂಡು ಉರಿನ ಸಣ್ಣ ಉರಿಲೇ ಬೇಯಿಸ್ಕೋಬೇಕು ನೋಡಿ. ಈ ಥರ ನೋಡಿ, ಈ ಥರ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಅದು ಉಬ್ಬುತ್ತೆ. ಎಣ್ಣೆನ ಲೈಟಾಗಿ ಮೇಲೆ ಹಿಂಗೆ ಹಾಕಬೇಕು, ಆವಾಗ ನಮಗೆ ಏನು ಪೂರಿ ಥರ ಊದ್ಕೊಳ್ಳುತ್ತಲ್ಲ ಹಂಗೆ ಊದ್ಕೊಳ್ಳುತ್ತೆ ನೋಡಿ. ಈ ಥರ ನಿಧಾನಕ್ಕೆ ನೀಟಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಒಂದು ಸಲ ಮಾಡಿ ತುಂಬ ಟೇಸ್ಟಿಯಾಗಿತ್ತು, ನಿಜವಾಗ್ಲೂ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ, ಯಾಕೆಂದರೆ ಇವಾಗ ಮಾವಿನ ಹಣ್ಣು ಸೀಸನ್ನು, ಹಣ್ಸಿನ ಹಣ್ಣು ಸೀಸನ್ ಇರುತ್ತಲ್ಲ, ಇವಾಗ ಟ್ರೈ ಮಾಡಿ. ಬಾಳೆಹಣ್ಣು ಯಾವಾಗಾದ್ರೂ ಸಿಗುತ್ತೆ, ಈ ಮಾವಿನ ಹಣ್ಣು ಮತ್ತು ಹಣ್ಸಿನ ಹಣ್ಣು ಮಾತ್ರ ಸೀಸನಲ್ಲೇ ಮಾಡಬೇಕಾಗಿರೋದು. ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಇದು ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಲ್ಲರ್ ಕಾಣಿಸ್ತಿದೆ ಅಂತಂದ್ಬಿಟ್ಟೆ. ತುಂಬ ಚೆನ್ನಾಗಿ ಬಂದಿದೆ ಕಲ್ಲರು ಅಷ್ಟೇ, ಸಾಫ್ಟಾಗೂ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ಊದ್ಕೊಂಡಿತ್ತು ಅಂತ, ಪೂರಿ ಥರನೇ ಊದ್ಕೊಂಡಿತ್ತು. ಅದು ತುಂಬ ಸಾಫ್ಟಾಗಿತ್ತು, ಬನ್ ಥರನೇ ಇತ್ತು, ಬನ್ಸ್ ಥರನೇ ನೋಡಿ. ಈ ಥರ ಇದು ಕಾಯಿ ಚಟ್ನಿನೇ ಚೆನ್ನಾಗಿರೋದು, ಅದಕ್ಕೆ ನಾನು ಕಾಯಿ ಚಟ್ನಿ ಕಾಂಬಿನೇಷನ್ ತೊಗೊಂಡೆ. ನೀವು ಕೆಂಪು ಚಟ್ನಿ ಮಾಡ್ಕೋಬೋದು, ಟೊಮೊಟೊ ಚಟ್ನಿ, ಕೆಂಪು ಚಟ್ನಿ ಇದೆಲ್ಲ ಮಾಡ್ಕೊಂಡು ಕಾಂಬಿನೇಷನ್ ನೋಡ್ಬೋದು. ನನಗಂತೂ ಕಾಯಿ ಚಟ್ನಿನೇ ಇಷ್ಟ ಆಯಿತು, ಅದಕ್ಕೆ ಕಾಯಿ ಚಟ್ನಿನೇ ಮಾಡಿದ್ದೆ ನೋಡಿ. ಈ ಥರ ನೀಟಾಗಿ ಆ ಸುತ್ತಲೂ ಬೇಯಿಸಿರಬೇಕು, ಸಣ್ಣ ಉರಿಲೇ ಬೇಯಿಸಿರ್ಬೇಕು ನಾವು, ಆವಾಗಲೇ ಬೇಯೋದು, ಇಲ್ಲಾಂದರೆ ಬೇಯಲ್ಲ, ಎಲ್ಲ ಸೀದೋಗಿರುತ್ತೆ ನೋಡಿ. ಹಿಂಗೆ ಇದಾಯಿತು ನೋಡಿ. ನೀಟಾಗಾಯಿತು, ಕಾಯಿ ಚಟ್ನಿನೂ ರೆಡಿ ಆಗೈತೆ. ಇವಾಗ ಒಂದು ನೋಡೋಣ ಹೇಗೆ ಬೆಂದೈತೆ, ಒಳಗಡೆ ಎಲ್ಲ ಹೇಗೆ ಕಾಣಿಸ್ತಿದೆ ಅಂತಂದ್ಬಿಟ್ಟು ಚಟ್ನಿ ಜೊತೆ ಟೇಸ್ಟ್ ನೋಡೋಣ. ನಾನೇ ಫಸ್ಟು ಟೇಸ್ಟ್ ನೋಡ್ತಿದ್ದೀನಿ ನೋಡಿ. ಚಟ್ನಿ ಹಾಕ್ಕೊಂಡಿದ್ದೀನಿ, ಒಂದು ಓಪನ್ ಮಾಡೋಣ ಫಸ್ಟು. ಅದು ಸುಡ್ತಾಯಿದೆ, ಇವಾಗ ತಾನೇ ಇದಾಗಿತ್ತಲ್ಲ ನೋಡಿ. ಎಷ್ಟು ಚೆನ್ನಾಗಿ ಗೂಡು ಥರ ಒಳಗಡೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬೆಂದಿತ್ತು, ಮತ್ತು ಅದು ಎಷ್ಟು ಸಾಫ್ಟಾಗಿತ್ತು ಅಂದರೆ ನಿಜವಾಗ್ಲೂ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ. ಹಿಟ್ಟನ್ನ ಆದಷ್ಟು ನೆನೆಸಿ ಅಷ್ಟೇ, ಇದಕ್ಕೆ ಟಿಪ್ಸ್ ಅಂತ ಏನಿಲ್ಲ. ಹಿಟ್ಟನ್ನ 8 ಅವರ್ ನೆನೆಸಲೇಬೇಕು ನೀವು, ಆವಾಗಲೇ ತುಂಬ ಚೆನ್ನಾಗಿ ಬರೋದದು ನೋಡಿರಿ. ಒಳಗಡೆ ಎಲ್ಲ ನೀಟಾಗಿ ಬೆಂದಿತ್ತು, ಸಾಫ್ಟಾಗಿತ್ತು, ಮತ್ತು ಸ್ವೀಟ್ ಎಲ್ಲ ಕರೆಕ್ಟಾಗಿತ್ತು. ಹಣ್ಸಿನ ಹಣ್ಣಲ್ಲೇ ತುಂಬ ಸ್ವೀಟ್ ಇತ್ತು. ನಾನು ಸ್ವಲ್ಪ ಲೈಟಾಗಿ ಸಕ್ಕರೆ ಹಾಕ್ಕೊಂಡಿದ್ದೆ ಅಷ್ಟೇ. ನಿಮಗೆ ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಬೇಡ ಅಂದರೆ ಬೇಡ. ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿತ್ತು. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ಏಕೆ ಅಂತಂದರೆ ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ, ಬೇರೆ ಏನು ಮಾಡ್ಬೋದು, ಬೇರೆ ಏನು ಥರ ಅಡುಗೆ ಮಾಡ್ಬೋದು ಅಂತಂದ್ಬಿಟ್ಟು. ಅದಕ್ಕೆ ಒಂದು ಸಲ ನೋಡಿ ಕಮೆಂಟ್ ಹಾಕಿ.